30 ವರ್ಷ ದಾಟಿದರೂ ಕೂಡ, ಇನ್ನು ಕೆಲವೊಂದು 35 ವರ್ಷ ದಾಟಿದರೂ ಕೂಡ ಮದುವೆನೇ ಸೆಟ್ ಆಗ್ತಾ ಇರಲ್ಲ. ಏನು ಮಾಡಬೇಕು? ಗಂಡು ಮಕ್ಕಳು ಎತ್ತಿರೋರ್ದಂತೂ ತಂದೆ ತಾಯಿಗಳಂತೂ ಕಣ್ಣಲ್ಲಿ ನೀರೊಂದು ಬರಲ್ಲ ಅಷ್ಟೇ. ಅವ್ರ ಕಣ್ಣುಗಳು ನೋಡ್ತು ಅಂತಂದರೆ ನಿಮ್ಮ ಮಗನಿಗೆ ಎಷ್ಟು ವರ್ಷ ಅಂತ, ಜಸ್ಟು ರಿಲೇಷನ್ನು 37 ವರ್ಷ ಆಗಿಬಿಟ್ಟಿರುತ್ತೆ. ನಿಮ್ಮ ಮಗನಿಗೆ ಎಷ್ಟು ವರ್ಷ ಅಂತ ಕೇಳ್ತಾರೆ. ಆವಾಗಲೇ ಗೊತ್ತಾಗ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ, ಇನ್ನೂ ಮದುವೆ ಆಗಿಲ್ಲ ಅಂತ ಇವರೇ ಹೇಳ್ಬಿಡ್ತಾರೆ. ಇನ್ನೂ ಯಾವುದೋ ಸೆಟ್ ಆಗ್ತಾಯಿದೆ ನೋಡ್ತಾ ಇದ್ದೀವಿ ಅಂತ. 30 ವರ್ಷ ಆಗ್ತಿದ್ದಂಗೆ ಮೈಂಡ್ ಒಂಥರ ಬ್ಲ್ಯಾಂಕ್ ಆಗ್ತಾ ಬರುತ್ತೆ. ಅಂತಂದರೆ ತಂದೆ ತಾಯಿಗಳಿಗೆ ಬೇಜಾರಾಗ್ತಾ ಬರುತ್ತೆ, ಯಾವುದು ಸೆಟ್ ಆಗ್ತಾರೆ ನೋಡ್ತಾರೆ, ಸೆಟ್ ಆಗಲ್ಲ, ಮತ್ತು ಇನ್ನೊಂದು ಏನೋ ಬೇಡ ಅಂದ್ಬಿಡುತ್ತೆ, ರಿಜೆಕ್ಟ್ ಆಗಿಬಿಡುತ್ತೆ ಸೆಟ್ ಆಗಿರೋಂಥದ್ದು. ಇದೆಲ್ಲ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಒದಗಿ ಬರುತ್ತದೆ. ಇದಕ್ಕೆ ಏನು ಮಾಡಬೇಕು ಅಂತ ನೋಡಿದ್ರೆ, 30 ವರ್ಷ ದಾಟಿದರೂ ಕೂಡ ಮದುವೆ ಆಗ್ತಾ ಇಲ್ಲ ಅಂತಂದರೆ ನೀವು ಈ ಒಂದು ತಂತ್ರವನ್ನು ಮಾಡಿ ಬೇಗ ಮದುವೆ ಆಗಿಬಿಡುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವ ಚದ್ಮಿಷ್ಟಪತ್ನಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಟೆನ್ಷನ್ ಇರೋವಂಥವರು ಯಾವ ಒಂದು ಮುದ್ರೆ, ಇದಕ್ಕೆ ಸಿಕ್ಕಾಪಟ್ಟೆ ಏನೋ ಒಂದು ಲೋಟ ಕೆಳಗಡೆ ಬಿದ್ದೋಗ್ಬಿಡುತ್ತೆ, ಅದಕ್ಕೂ ಟೆನ್ಷನ್ನು. ಆಫೀಸಿಂದ ಬಂದ ತಕ್ಷಣ ಏನೋ ಒಂಥರ ಟೆನ್ಷನ್ನು, ಈ ಥರ ಒಂದು ಟೆನ್ಷನ್ ಆಗ್ತಾ ಇರುತ್ತೆ. ಈ ಥರ ಟೆನ್ಷನ್ ಇರೋವಂಥವ್ರು ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋಣ. ಟೆನ್ಷನ್ ಇರೋವಂಥವ್ರು ಜ್ಞಾನ ಮುದ್ರೆ ಮಾಡಬೇಕು. ಹೆಬ್ಬೆರಳು ಪ್ಲಸ್ ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ಜ್ಞಾನ ಮುದ್ರೆ. ಈ ಜ್ಞಾನ ಮುದ್ರೆನ 20 ನಿಮಿಷಗಳ ಕಾಲ ಮಾಡಿ, ಜೊತೆಗೆ ಸೂರ್ಯ ಮುದ್ರೆಯನ್ನು ಒಂದು 10 ನಿಮಿಷಗಳ ಕಾಲ ಮಾಡಿ. ಗೊತ್ತಲ್ಲ, ಜ್ಞಾನ ಮುದ್ರೆನ ಇದು ಹೆವಿ ಟೆನ್ಷನ್ ಇರೋವಂಥವ್ರು, ಬರೀ ಟೆನ್ಷನ್ ಇರೋವಂಥವರು 20 ನಿಮಿಷ ಜ್ಞಾನ ಮುದ್ರೆ ಮಾಡಿ, ಮತ್ತು ಹೆವಿ ಟೆನ್ಷನ್ ಇರೋವಂಥವ್ರು ಜ್ಞಾನ ಮುದ್ರೆ ಜೊತೆಗೆ ಸೂರ್ಯ ಮುದ್ರೆಯನ್ನು ಒಂದು 10 ನಿಮಿಷ ಮಾಡಿ. ಗೊತ್ತಲ್ಲ, ಇಷ್ಟು ಮಾಡಿ ನಿಮ್ಮ ಟೆನ್ಷನ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ಅಸಾಧ್ಯವಾದದ್ದು ಸಾಧ್ಯವಾಗಬೇಕು ಅಂತಂದರೆ ನಮ್ಮ ಇಂಟ್ರೆಸ್ಟ್ ಇರಬೇಕು. ಯಾಕಂದರೆ ಬಡವರಾಗೆ ಏನಕ್ಕೆ ಇರ್ತಾರೆ ಅನ್ನೋಂಥದ್ದು ಕಾರಣ ಸಿಂಪಲ್. ಅವ್ರು ಯಾವತ್ತೂ ನನ್ನ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಅಂದ್ಕೊಳ್ಳಲ್ಲ. ಅವರು ಬರೀ ಆಸೆ ಇರುತ್ತೆ, ಪ್ರಯತ್ನ ಪಡೋದಿಲ್ಲ. ಬರ್ನಿಂಗ್ ಡಿಸೈರ್ ಅಂತ ಹೇಳ್ತೀವಿ ಅಂತಲ್ಲ. ಬರ್ನಿಂಗ್ ಡಿಸೈರ್ ನಿಮ್ಮ ಬಗ್ಗೆ ಹೇಳಿದ್ದೀನಿ. ಬರ್ನಿಂಗ್ ಡಿಸೈರ್ ಅಂತಂದರೆ ಒಂದು ಒಲೆ ಕಾಯಬೇಕು, ನೀರು ಅಂಡೆ ಒಲೆ ಹಾಕಿದ್ದಾರೆ, ಒಲೆ ಕೆಳಗಡೆ ನೀವೇನು ಮಾಡ್ತೀರ, ಮೇಣದ ಬತ್ತಿ ಹಚ್ಚಿದ್ರೆ ಉರಿಯುತ್ತೆ 1 ವರ್ಷ ಆದಮೇಲೆ ಕಾಯುತ್ತೆ. ಆದರೆ ಆಗಲ್ಲ. ನೀವೇನು ಮಾಡಬೇಕು, ಸೌದೆ ಹಾಕಬೇಕು, ಇದಾಕಬೇಕು, ಪೆಟ್ರೋಲ್ ಹಾಕಬೇಕು, ಇದಾಕಬೇಕು, ಬೆಂಕಿ ಹಚ್ಬೇಕು, ಆಗ್ತಾಯ್ತಂತ ಬಗ ಹೊರದು 5 ನಿಮಿಷಕ್ಕೆ ನೀರು ಕಾದು ಬಿಡುತ್ತೆ. ಇದು ಒಂದು ಶಕ್ತಿ. ಬಟ್ ಬಡವರು ಅಂತ ಏನಕ್ಕೆ ಅಂತಂದರೆ ಅವ್ರಿಗೆ ಬರ್ನಿಂಗ್ ಡಿಸೈರ್, ಆಸೆ ಅನ್ನೋದಿರುತ್ತೆ, ಪ್ರಯತ್ನಶೀಲತೆ. ಕೂಲಿ ಮಾಡ್ತೀವ, ನಂಗೆ 1,000 ಸಿಗ್ತಾ, ಸಾಕಪ್ಪ, ನಂಗೆ ನೆಮ್ಮದಿ, ನನಗಿನ್ನೇನು ಬೇಡ, ಈ ಕೋಟಿ ಇದ್ದು ನನಗೇನು ಪ್ರಯೋಜನ ಅಂತ ಅನ್ನೋಂಥ ಮಾತುಗಳಿಂದ ಅವರು ಬಡವರಾಗಿರ್ತಾರೆ. ನಾನು ಹೇಳುವಂಥದ್ದು, ಪ್ರತಿಯೊಬ್ಬರು ಯಾರ್ಯಾರು ಬಡವರು ಅಂತ ಅಂದ್ಕೊಂಡಿದ್ರು ಅಥವಾ ನೀವು ಅಂದ್ಕೊಂಡಿದ್ದೀರ ಅಷ್ಟೇ, ಬಡವ್ರು ನೀವು ಅಂತ ಅಂದ್ಕೊಂಡು ನಿಮ್ಮ ಜೀವನದಲ್ಲಿ ಬಡವರೇ ಆಗಿರ್ತೀರ. ನೀವು ಯಾವತ್ತೂ ಬಡವರು ನಾವು ಅಂತ ಅಂದ್ಕೋಬೇಡಿ. ನಾವು ಕೂಡ ಮನಸ್ಸು ಮಾಡಿದ್ರೆ ಶ್ರೀಮಂತರಾಗ್ಬೋದು ಅನ್ನೋವಂಥ ಒಂದು ತಿಳುವಳಿಕೆಯನ್ನು, ನಿಮ್ಮ ಅರಿವನ್ನು ನೀವು ಮೂಡಿಸ್ಕೋಬೇಕು. ಯಾಕಂದರೆ ಫುಟ್ಪಾತಲ್ಲಿ ಖರ್ಚೀಫ್ ಮಾಡೋವಂಥವ್ರು ಕೂಡ 4 ಶೋರೂಮ್ ಇಟ್ಟಿದೆ, ಬಟ್ಟೆ ಶೋರೂಮ್, ಕೇವಲ 15 ವರ್ಷದ ಒಂದು ಅವಧಿಯಲ್ಲಿ. ನಾನು ತೋರಿಸ್ತೀನಿ, ನನ್ನ ಫೋನ್ ನಂಬರ್ ಕೊಡ್ತೀನಿ, ಬನ್ನಿ, ನಾನು ಹೋಗಿ ಮಾತಾಡಿಸಿ ಹೆಂಗೆ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಬರೀ ಫುಟ್ಪಾತಲ್ಲಿ ಖರ್ಚೀಫ್ 10 ರೂಪಾಯಿಗೆ 3 ಅಂತ. ಈಗ 10 ರೂಪಾಯಿಗೆ 3 ಸಿಗಲ್ಲ, ಆದರೆ 10 ರೂಪಾಯಿಗೆ 3 ಅಂತ ಮಾರ್ತಾಯಿದ್ದು ಅಂಥವ್ರು ರೋಡಲ್ಲಿ 4 ಶೋರೂಮ್ ಇಟ್ಟರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಎಲ್ಲವೂ ಕೂಡ ಸಾಧ್ಯ ಅಂತ. ಬಡವನು ಕೂಡ ಬಲಿದ ಆಗ್ತಾನೆ. ಎಲ್ಲ ಶ್ರೀಮಂತರಲ್ಲ, ಹುಟ್ಟಿದಾಗಿಂದ ಶ್ರೀಮಂತರಲ್ಲ. 70 to 80% ಜನ ಶ್ರೀಮಂತರಾಗಿರೋದು ಕೂಡ ಎಲ್ಲರೂ ಕೂಡ ಹುಟ್ಟಿದಾಗಿಂದ ಆಗಿಲ್ಲ. ಎಲ್ಲರೂ ಕೂಡ ಶ್ರೀಮಂತರಾಗೋದು ಬೇಡ. ಇವಾಗ ನೀವು ಅಂದ್ಕೊಳ್ಳಿ, ಇವಾಗ ದೊಡ್ಡ ಮನೆ ಕಟ್ಟಿರ್ತಾರೆ ಸಿಟಿಲಿ, ನಿಮ್ಮ ತಂದೆ ಊರಲ್ಲಿ ಯಾವುದೊಂದು ಮನೆ, ಅವ್ರ ತಂದೆ ಚಿಕ್ಕದಾಗಿ ಯಾವುದೊಂದು ಹಳ್ಳಿಲಿ ಒಂದು ಮನೆ ಕಟ್ಟಿರ್ತಾರೆ. ಅಂದರೆ 2nd, 3rd ಜನ್ರೇಷನ್ನಲ್ಲಿ, ಅದು ಕೆಲವೇ ವರ್ಷದಲ್ಲಿ ನಿಮ್ಮ ತಾತ ಕಟ್ಟದಿರೋಂಥ ಒಂದು ಇದನ್ನು ನೀವು ಕಟ್ಟಿದ್ದೀರಿ ಅಂತಂದರೆ ಗ್ರೇಟ್ ಅಲ್ವಾ? ಅಲ್ಲ, ಅವರು ಆಸ್ತಿ ಮಾಡಿ, ನಿಮ್ಮ ತಾತ ಆಸ್ತಿ ಮಾಡಿರಲ್ಲ, ಆದರೆ ನೀವು ಒಂದು 10-15 ಎಕರೆ ನೀವು ತೊಗೊಂಡಿರ್ತೀರ ಅಂತಂದರೆ ನೀವು ಗ್ರೇಟ್ ಅಲ್ವಾ?
ಅಂತಂದರೆ ಬಡವರಾಗೇ ಇದ್ರಿ ತಾನೆ ಹಂಗಾರೆ, ಅಗರ್ಭ ಶ್ರೀಮಂತರೇನಲ್ಲ. ಅದಕ್ಕೆ ಅಗರ್ಭ ಶ್ರೀಮಂತ ತಂದೆ ತಾತ ಮುತ್ತಾತ ಎಲ್ಲರೂ ಕೂಡ ಶ್ರೀಮಂತರಾಗಿರುವಂಥದ್ದು ಅಂತಲ್ಲ. ಹಾಗಾಗಿ ನೀವು ಶ್ರೀಮಂತರಾಗಬೇಕು ಅಂತಂದರೆ ಸಿಂಪಲ್ಲಾಗಿ ನೀವೇನು ಮಾಡಬೇಕು, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು. ಶ್ರೀಮಂತರು ಆಗಬೇಕು ಅಂತ ನನ್ನ ಕೆಲ ಆಗಲ್ಲ ಬಿಡು ಅಂತ ಕೂಲಿ ಮಾಡುತ್ತಾ ಇರ್ತಾರೆ. ಸಿಂಪಲ್ ಆಗಿ ಕೆಲಸ ಹೋಗ್ತಿರ್ತಾರೆ. ಗಾರ್ಮೆಂಟ್ಸ್ ಹೋಗುವಂಥ ವ್ಯಕ್ತಿ, ಗಾರ್ಮೆಂಟ್ಸ್ ಹೋಗೊಂದು ಮಹಿಳೆ 4-5 ಫ್ಯಾಕ್ಟ್ರಿ ಇಟ್ಟಿದ್ದಾಳೆ. ಬರೀ ಗಾರ್ಮೆಂಟ್ಸಲ್ಲಿ ಕೆಲಸ, 20 ವರ್ಷ ಅವಧಿಯಲ್ಲಿ ಬರೀ ಗಾರ್ಮೆಂಟ್ಸಲ್ಲಿ ಕೂಲಿ ಕೆಲಸ. ಹೋಗಿ ಒಂದು ಪೀಸ್ ಲೆಕ್ಕ, ಇಷ್ಟು ಪೀಸ್ ಮಾಡಿದ್ರೆ 20 ರೂಪಾಯಿ 30 ರೂಪಾಯಿ ಹೊಲ್ದು ಕೊಟ್ಟರೆ ಇಷ್ಟು ಕೊಡ್ತಾರೆ. ಅಂಥ ಮಹಿಳೆ, ಬರೀ ಮಹಿಳೆ. ಆದರೆ ಎಷ್ಟೊಂದು ಜನ ಸಕ್ಸಸ್ ಸ್ಟೋರಿಯನ್ನು ನೀವು ನೋಡಿ ಕೇಳಿ, ಇಂಟರ್ವ್ಯೂನ ನೀವು ಅಟೆಂಡ್ ಮಾಡಿ ಕೇಳಿ ಜಾಸ್ತಿ. ಹಾಗಾಗಿ ಅಸಾಧ್ಯವಾದ. ಸೊ ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಅವರು ಇಂಟ್ರೆಸ್ಟನ್ನು ಬೆಳೆಸ್ಕೋತಾರೆ, ನಾನು ಮುಂದೆ ಬರಬೇಕು ಅಂತ ಅಲ್ಲ. ಆದರೆ ಸಬ್ಕಾನ್ಷಿಯಸ್ ಲೆವೆಲ್ ಒಂದು ಎಂತೈತಿ, ಇದು ಸಬ್ಕಾನ್ಷಿಯಸ್ನ ಒಂದು ಭಾಗವಾಗಿರಬೇಕು ನಿಮ್ಮ ಒಂದು ಇಂಟ್ರೆಸ್ಟು ಅಂತಂದರೆ. ಸಬ್ಕಾನ್ಷಿಯಸ್ಸಲ್ಲಿ ಅಂತಂದರೆ ಯಾವಾಗಲೂ ಹೇಳ್ತಾ ಇರಬೇಕು, ನೀನು ಕೆಲಸ ಮಾಡ್ತಾಯಿದ್ಯಾ, ನೀವು ಕೆಲಸ ಮಾಡು ಬಿಡು, ಈ ಕೆಲಸ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಕೆಲಸ, 4 ಗಂಟೆ ಕೆಲಸ ಮುಗಿಸಿ ಇನ್ನೊಂದು ಕೆಲಸ ಮಾಡು, ಇವೆರಡನ್ನೂ ದುಡ್ಡು ಕೂಡ ಹಾಕು, ಇನ್ನೊಂದು ಏನೋ ಒಂದು ಬಿಸ್ನೆಸ್ ಮಾಡು, ಅದನ್ನು ದುಡ್ಡು ಕೊಟ್ಕೊಂಡು ಇನ್ನೊಂದು, ಈ ಥರ ಹೇಳ್ತಾ ಇರಬೇಕು ಸಬ್ಕಾನ್ಷಿಯಸ್ ಲೆವೆಲು. ಆಗಲೇ ನೀವು ಜೀವನದಲ್ಲಿ ಮುಂದೆ ಬರೋಕ್ಕಾಗೋದು. ಒಂದು ನೀವು ಶ್ರೀಮಂತರಾಗಬೇಕು ಅಥವಾ ಅಸಾಧ್ಯವಾದದ್ದನ್ನೆಲ್ಲ ಸಾಧಿಸಬೇಕು ಅಂತಂದರೆ ನೀವು ಇಂಟ್ರೆಸ್ಟನ್ನು ಬೆಳೆಸ್ಕೋಬೇಕು ಮೊದಲು. ಅದು ನಿಮ್ಮ ಒಂದು ಸಬ್ಕಾನ್ಷಿಯಸ್ ಲೆವೆಲ್ಲು, ಅರೆಪ್ರಜ್ಞಾ ಸ್ಥಿತಿ ಅಂತ ಹೇಳ್ತಾರಲ್ಲ, ಅದು ನಿಮ್ಮ ಒಂದು ಭಾಗ ಆಗಿರಬೇಕು ಅಂತಲ್ಲ. ಹಾಗಿದ್ರೆ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಗುರುಗಳೇ, ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಏನಾರು ಇತ್ತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗೋಗ್ಬಿಡುತ್ತೆ. ಕೇವಲ ಸಾಲ ಮಾಡಿರೋರ್ಗೆ ಮಾತ್ರ ಅಲ್ಲ ಗುರುಗಳೇ. ಇನ್ನು ಕೆಲವರು ನನಗೆ ತುಂಬ ಸಾಲ ಪಾಲ ಏನೂ ಇಲ್ಲ ಗುರುಗಳೇ, ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಏನು ಸ್ಯಾಲ್ರಿ ಬರ್ತಾಯಿದೆ, ಬಟ್ ಆದರೆ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ. ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳಿಗೆ ನಾವು ಓದಿಸ್ಬೇಕು, MBA 7-8 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಅದು ಇದು ಮಾಡಬೇಕು ಅಂತಾರೆ, ಆಗ್ತಾಯಿಲ್ಲ ಗುರುಗಳೇ. ಮಕ್ಕಳಿಗೆ ಮದುವೆ ಮಾಡಬೇಕು, 15-20 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಗುರುಗಳೇ, ಏನು ಮಾಡೋದು, ದುಡ್ಡಿಲ್ಲ, ಬಟ್ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಏನು ಮಾಡೋದು ಗುರುಗಳೇ ಅಂತಾರೆ. ಇನ್ನು ಕೆಲವರು ಗುರುಗಳೇ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಫಾರಿನ್ ಟೂರು ಮತ್ತು ಒಡವೆಗಳೆಲ್ಲ ಹಾಕ್ಕೊಂಡು ಕಾರು ಹೋಗಿರು ಅಂತೆಲ್ಲ ತುಂಬ ಜೋರಾಗಿದ್ದಾರೆ ಗುರುಗಳೇ. ನಮ್ಮ ರಿಲೇಷನ್ ಎಲ್ಲ ಚೆನ್ನಾಗಿದ್ದಾರೆ ಫ್ರೆಂಡ್ಸಲ್ಲಿ, ನಾವೇ ಈ ಥರ ತುಂಬ ಫೈನಾನ್ಷಿಯಲಿ ತುಂಬ ವೀಕು ಗುರುಗಳೇ, ಏನು ಮಾಡೋದು ಅಂತಾರೆ. ತಲೆನೇ ಕೆಡಿಸ್ಕೊಬೇಡಿ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಗೊತ್ತಲ್ಲ. ಇದುವರೆಗೂ ಆ ಥರ ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡಿದ್ರು ಅವ್ರು ಇದುವರೆಗೂ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸೇ ಇಲ್ಲ. ಇಲ್ಲ 100ಕ್ಕೆ ಒಂದು 2-3 ಜನ ಬಿಟ್ಟರೆ ಇನ್ನು 97-98 ಜನಕ್ಕೆ ತುಂಬ ಚೆನ್ನಾಗಾಗಿದೆ, ಆಗುತ್ತೆ, ಹಿಂದೆ ಆಗಿತ್ತು, ಈಗಲೂ ಕೂಡ ಆಗಿದೆ, ಇನ್ನು ಮುಂದಕ್ಕೂ ಕೂಡ ಆಗುತ್ತೆ. ಅಷ್ಟು ಒಂದು ಪವರ್ಫುಲ್ ಆಗಿರೋಂಥ ಯಂತ್ರ ನಾನು ನಿಮಗೆ ಕೊಡ್ತಾ ಇರೋಂಥದ್ದು. ಖಂಡಿತವಾಗ್ಲೂ ಕೂಡ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ, ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಬಂದು ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಗೊತ್ತಲ್ಲ ಅದನ್ನು ಕೊಡಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಗೊತ್ತಲ್ಲ. ಇಟ್ಟರೆ ಸಾಗೋ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರನ್ನೆಲ್ಲಾರು ಇಡ್ಬೋದು, ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ನು ಏನೂ ಕೂಡ ಇಲ್ಲ. ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ತೊಗೋಬೇಕು ಅಂತ ಆಸೆ ಗುರುಗಳೇ, ತೊಗೊಳಕ್ಕೆ ಆಗ್ತಾಯಿಲ್ಲ. 10 ಬಾರಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ, ಹೆಂಗೋ ನಿಮ್ಮ ಮನೆಗೆ ಅಷ್ಟಲಕ್ಷ್ಮಿ ಯಂತ್ರ ಬರುತ್ತೆ. ನೀವಾಗಿದ್ದು ನೀವು ಬಂದು ತೆಗೆದುಕೊಂಡು ಹೋಗ್ತೀರ. ಅಷ್ಟು ಪವರ್ಫುಲ್ ಇದೆ ಅಷ್ಟಲಕ್ಷ್ಮಿ ಯಂತ್ರ. ಕರ್ಮ ಕಳೆದಿದ್ದರೆ ಮಾತ್ರ ತೊಗೋದಕ್ಕಾಗೋದು. ಎಲ್ಲರೂ ಕೂಡ ಎಷ್ಟೋ ಜನ ಆಫೀಸ್ ಹತ್ರ ಬಂದು ಆಶ್ರಮಕ್ಕೆ ಬಂದು ಹಾಗೆ ಕೇಳ್ಕೊಂಡು ವಾಪಸ್ ಹೊಟ್ಟೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವ್ರಿಗೆ ಹೇಳ್ತಾರೆ ತಗೋಬಾ ಅಂತ, ಅಯ್ಯೋ ಗುರುಗಳು ಸಿಕ್ಕಿಲ್ಲ, ಹಂಗೆ ಸಿಕ್ಕಿಲ್ಲ, ಈಗ ಸಿಕ್ಕಿಲ್ಲ, ಲೇಟ್ ಆಗೋಯ್ತು ಅಂತ ಏನೋ ಒಂದು ಸುಳ್ಳು ಹೇಳಿ ಬಂದುಬಿಡ್ತಾರೆ. ಇಲ್ಲ, ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ ಗೊತ್ತಿಲ್ಲ ನೀವು ಬರೋಕ್ಕಾಗಿಲ್ಲ ಅಂತಂದರೆ ಅಥವಾ ನೀವೇ ಖುದ್ದಾಗಿ ಬಂದು ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಸಮಸ್ಯೆಗಳು ಎಲ್ಲವೂ ಕೂಡ 100ಕ್ಕೆ, ಅದರಲ್ಲಿ ಎಸ್ಪೆಷಲಿ 100ಕ್ಕೆ 100% ಬಗೆಹರದೇ ಹರಿಯುತ್ತೆ.
ಅಲ್ಲ ಮಿಕ್ಕಿದವ್ರು ಎಲ್ಲರಿಗೂ ಕೂಡ ಚೆನ್ನಾಗಾಗುತ್ತೆ. ಆ ಒಂದು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡವ್ರಿಗೆ ಮಾತ್ರ ಅದೃಷ್ಟ ನೀವು ಹುಡ್ಕೊಂಡೋಗಲ್ಲ, ಅದೇ ನಿಮಗೆ ಬರುತ್ತೆ. ಯಾವುದೋ ರೀತಿಯಿಂದ ನಿಮಗೆ ಹಣಕಾಸಿನ ಒಂದು ಸಮಸ್ಯೆ ಬಗೆಹರದೇ ಇರುತ್ತೆ, ಇದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ ಗೊತ್ತಲ್ಲ. ತುಂಬ ಜನಕ್ಕಾಗಿದೆ ಗೊತ್ತಲ್ಲ. ನಾನು ಇದನ್ನು ಪಬ್ಲಿಸಿಟಿ ಮಾಡೋಂಗಿದ್ರೆ ಯಾವುದೋ ಫಿಲಮ್ ಆಕ್ಟರ್ ಕೆಲ ಹಿಡಿದ್ಬಿಟ್ಟು ಅದನ್ನು ನಾನು ಹೇಳಿಸ್ಬೋದು. ನಂಗೆ ಅದು ಅವಶ್ಯಕತೆ. ನನ್ನ ವಿದ್ಯಾರ್ಥಿಗಳು ನಮ್ಮ ಕಡೆಯವ್ರಿಗೆ ಮಾತ್ರ, ನಾನು ಯಾರು ಫಾಲೋ ಮಾಡ್ತಾರೋ ಅಥವಾ ಯಾರು ನನ್ನ ತಂತ್ರಗಳನ್ನು ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಸಿಗಬೇಕು ಅನ್ನೋಂಥದ್ದು ನನಗೆ ಆಶಯ. ಅದಕ್ಕೋಸ್ಕರ ಖಂಡಿತ ಅವರು ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರ ಆಗಿಲ್ಲ ಅಂತಂದರೆ ಕೇಳಿ. ಮತ್ತು ಅದೇ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ ಅಂತ ಹೇಳ್ಬೋದು. ಇನ್ನು 30 ವರ್ಷ ದಾಟಿದರೂ ಕೂಡ, ಇನ್ನು ಕೆಲವೊಂದು 35 ವರ್ಷ ದಾಟಿದರೂ ಕೂಡ ಮದುವೆನೇ ಸೆಟ್ ಆಗ್ತಾ ಇರಲ್ಲ. ಏನು ಮಾಡೋಕೆ ಗಂಡು ಮಕ್ಕಳು ಎತ್ತಿರೋರ್ದಂತೂ ತಂದೆ ತಾಯಿಗಳಂತೂ ಕಣ್ಣಲ್ಲಿ ನೀರೊಂದು ಬರಲ್ಲ ಅಷ್ಟೇ. ಅವ್ರ ಕಣ್ಣುಗಳು ನೋಡ್ತು ಅಂತಂದರೆ ನಿಮ್ಮ ಮಗನಿಗೆ ಎಷ್ಟು ವರ್ಷ ಅಂತ, ಜಸ್ಟು ರಿಲೇಷನ್ನು 37 ವರ್ಷ ಆಗಿಬಿಟ್ಟಿರುತ್ತೆ. ನಿಮ್ಮ ಮಗನಿಗೆ ಎಷ್ಟು ವರ್ಷ ಅಂತ ಕೇಳ್ತಾರೆ. ಆವಾಗಲೇ ಗೊತ್ತಾಗ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ, ಇನ್ನೂ ಮದುವೆ ಆಗಿಲ್ಲ ಅಂತ ಇವರೇ ಹೇಳ್ಬಿಡ್ತಾರೆ. ಇನ್ನೂ ಯಾವುದೋ ಸೆಟ್ ಆಗ್ತಾಯಿದೆ ನೋಡ್ತಾ ಇದ್ದೀವಿ ಅಂತ. 30 ವರ್ಷ ಆಗ್ತಿದ್ದಂಗೆ ಮೈಂಡ್ ಒಂಥರ ಬ್ಲ್ಯಾಂಕ್ ಆಗ್ತಾ ಬರುತ್ತೆ. ಅಂತಂದರೆ ತಂದೆ ತಾಯಿಗಳಿಗೆ ಬೇಜಾರಾಗ್ತಾ ಬರುತ್ತೆ, ಯಾವುದು ಸೆಟ್ ಆಗ್ತಾರೆ ನೋಡ್ತಾರೆ, ಸೆಟ್ ಆಗಲ್ಲ, ಮತ್ತು ಇನ್ನೊಂದು ಏನೋ ಬೇಡ ಅಂದ್ಬಿಡ್ತಾರೆ, ರಿಜೆಕ್ಟ್ ಆಗಿಬಿಡುತ್ತೆ ಸೆಟ್ ಆಗಿರೋಂಥದ್ದು. ಇದೆಲ್ಲ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಒದಗಿ ಬರುತ್ತದೆ. ಇದಕ್ಕೆ ಏನು ಮಾಡಬೇಕು ಅಂತ ನೋಡಿದ್ರೆ, 30 ವರ್ಷ ದಾಟಿದರೂ ಕೂಡ ಮದುವೆ ಆಗ್ತಾ ಇಲ್ಲ ಅಂತಂದರೆ ನೀವು ಈ ಒಂದು ತಂತ್ರವನ್ನು ಮಾಡಿ ಬೇಗ ಮದುವೆ ಆಗಿಬಿಡುತ್ತೆ ಅಂತಲ್ಲ. ಏನು ಅಂತಂದರೆ ಬಾಳೆ ದಿಂಡನ್ನು ತೆಗೆದುಕೊಳ್ಳಿ. ಹೇಳಿ, ಬಾಳೆ ದಿಂಡನ್ನು ತೆಗೆದುಕೊಂಡು ಮೇಲ್ಪದರವನ್ನು ತೆಗೆದುಬಿಡಿ. ಅದು ಸರಿತಾನೆ. ಒಳಗಡೆ ಮಧ್ಯ ಒಂದು ರೋಲ್ ಥರ ಬರುತ್ತೆ, ಸಖತ್ತಾಗಿರುತ್ತೆ. ಅದನ್ನು ಜ್ಯೂಸ್ ಮಾಡಿಕೊಟ್ಟು ಕುಡಿತು ಅಂದರೆ, ಬಾಳೆ ದಿಂಡಿನ ರಸದಲ್ಲಿ ಜ್ಯೂಸ್ ಮಾಡಿಕೊಟ್ಟು ಕುಡಿತು ಅಂತಂದರೆ ಕಿಡ್ನಿ ಸ್ಟೋನ್ಸ್ ಆಟೋಮೆಟಿಕ್ಕಾಗಿ ಬಿದ್ದೋಗ್ಬಿಡುತ್ತೆ. ಬಾಳೆ ದಿಂಡಿನ ರಸ ಒಳಗಡೆ ಇರೋದನ್ನು ತೆಗೆದುಕೊಳ್ಳಿ, ಒಳಗಡೆ ಇರುವಂಥ ಪದರವನ್ನು ತೆಗೆದುಕೊಳ್ಳಿ. ಅದನ್ನು ನೀವೇನು ಮಾಡಬೇಕು ಅಂತಂದರೆ 9 ಪೀಸ್ ಮಾಡಬೇಕು. 1 2 3 4 5 6 7 8 9 ಪೀಸ್ ಮಾಡಿ. ಮತ್ತು 9 ಅರಿಶಿಣದ ಕೊಂಬನ್ನು ಅದನ್ನು ತೆಗೆದಿಟ್ಕೊಳ್ಳಿ. 9 ಪೀಸ್ ಮಾಡಿ, ಜೊತೆಗೆ 9 ಅರಿಶಿಣದ ಕೊಂಬನ್ನು ತೆಗೆದಿಟ್ಕೊಳ್ಳಿ. ಇದನ್ನು ನೀವೇನು ಮಾಡಬೇಕು ಅಂತಂದರೆ, ಒಂದು ಅರ್ಧ ಬಾಳೆ ಎಲೆ ತೆಗೆದುಕೊಂಡು, ಅರ್ಧ ತೆಗೆದುಕೊಂಡು ಆ ಬಾಳೆ ಎಲೆಗೆ ನೀವೇನು ಮಾಡಬೇಕು ಅಂತಂದರೆ 9 ಬಾಳೆ ದಿಂಡು ಮತ್ತು 9 ಅರಿಶಿಣದ ಕೊಂಬು ಅಂತೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀವು ಒಂಚೂರು ಕುಂಕುಮವನ್ನು ಹಾಕಿ ನೀವು ಅದನ್ನು ಬಾಳೆ ಎಲೆನ ಬಳಸಿ ಈ ಹೂವು ಕಟ್ಕೊಡ್ತಾಯಿದ್ರು ಮತ್ತು ಬಾಳೆ ಎಲೆಯಲ್ಲಿ ತುಂಬ ಚೆನ್ನಾಗಿತ್ತು. ಇವಾಗ ಬಾಳೆ ಎಲೆನೇ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಒಂದು ಬಾಳೆ ಎಲೆ 5 ರೂಪಾಯಿ 6 ರೂಪಾಯಿ 10 ರೂಪಾಯಿ 10 ರೂಪಾಯಿ ಆಗ್ಬಿಟ್ಟಿದೆ. ಕೊಟ್ಕೊಡ್ತಾಯಿದ್ರು ಪಾಪ. ಮೊದಲು ಒಂದು ಬಜ್ಜಿ ಬೋಂಡಾಗೂ ಕೂಡ ಬಾಳೆ ಎಲೆ ಹಾಕಿ ಕೆಳಗಡೆ ಹಾಕಿ ಕೊಡೋರಂಥವ್ರು. ಮತ್ತು ಯಾವುದೇ ಒಂದು ಬಜ್ಜಿ ಅಂಗಡಿ ಅಥವಾ ಬೋಂಡದ ಅಂಗಡಿ ನೀವು ಇಟ್ಟಿತ್ತು ಅಂತಂದರೆ ಸೂಪರಾಗಿ ಸಕ್ಸಸ್ ಆಗಬೇಕು ಅಂತಂದರೆ ಬಾಳೆ ಎಲೆ ಹಾಕಿ ಕೊಟ್ಬಿಡಿ. ಅದಕ್ಕೆ ಬಾಳೆ ಎಲೆ ತೊಗೊಂಡ್ಬಂದ್ಬಿಟ್ಟು ಮಾರ್ಕೆಟಿಂದ ಕಟ್ ಮಾಡಿ ಒಂದು ಪೇಪರ್ ಮೇಲೆ ಬಾಳೆ ಎಲೆ ಹಾಕ್ಕೊಡಿ. ಅದೃಷ್ಟವೋ ಅದೃಷ್ಟ. ಒಂದು ಬೋಂಡ ಅಂಗಡಿ 10 ಬೋಂಡ ಅಂಗಡಿ ಇಡೋ ಅಷ್ಟು ಕೆಪಾಸಿಟಿ ಬಂದುಬಿಡುತ್ತೆ. ಬಾಳೆ ಎಲೆ ಯೂಸ್ ಮಾಡಬೇಕು. ಅದನ್ನು ಮಾಡಿಕೊಡಿ. ನೀವೇನು ಮಾಡಿ ಅಂತಂದರೆ ಅಂಥವ್ರು ಬಾಳೆ ಎಲೆ ತೆಗೆದುಕೊಂಡು ಅದರ ಮೇಲೆ ಅರಿಶಿಣದ ಕೊಂಬನ್ನು ಹಾಕಿ 9 ಅರಿಶಿಣದ ಕೊಂಬನ್ನು ಹಾಕಿ 9 ಬಾಳೆ ದಿಂಡನ್ನು ಹಾಕಿ ಅದನ್ನು ಮಡಿಸಿ ಮಾಮೂಲಿ ದಾರದಲ್ಲಿ, ಬಟ್ಟೆ ಹೊಲಿನ ದಾರದಲ್ಲಿ ನೀವು ಅದನ್ನು ಚೆನ್ನಾಗಿ ಕಟ್ಟಬೇಕು. ಕಟ್ಟಿಬಿಟ್ಟು ಯಾರಿಗೆ ಮದುವೆ ಆಗಿ ನಿಮ್ಮ ಮಗಳು ಆಗಿದ್ದರೆ ಅದನ್ನು ಮಗಳನ್ನ ಕರ್ಕೊಂಡೋಗಿ ನೀವು ಹರಳಿ ಮರದ ಬುಡದ ಕೆಳಗಡೆ ಇಟ್ಟುಬಿಟ್ಟು ನನಗೆ ಮದುವೆ ಆಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಬಂದುಬಿಡಬೇಕು. ಅದೆಲ್ಲ ತುಂಬ ಅದೇ ಭಕ್ತಿಯಿಂದ ನೀವು ಇದು ಮಾಡ್ಕೊಳ್ಳಿ. ಯಾವ ದಿನ ಮಾಡ್ಕೊಂಡು, ಮಂಗಳವಾರದ ದಿನ ಇದನ್ನು ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮದುವೆ ಆಗಿಬಿಡುತ್ತೆ, ಬೇಗ ಸೆಟ್ ಆಗಿಬಿಡುತ್ತೆ. ನಿಮ್ಮ ಮಗನಿಗೋಸ್ಕರ, ನಿಮ್ಮ ಗಂಡು ಮಕ್ಕಳು ಯಾವುದೆಲ್ಲ ಹೋಗಮ್ಮ ಯಾರು ಮಾಡ್ತಾರೆ ಅನ್ನೋದರೆ ನಿಮ್ಮ ಮಗನ ಪರವಾಗಿ ಅಥವಾ ನಿಮ್ಮ ತಂಗಿಯ ಪರವಾಗಿ, ನಿಮ್ಮ ಅಣ್ಣನ ಪರವಾಗಿ, ನಿಮ್ಮ ಅಕ್ಕನ ಪರವಾಗಿ ಅಥವಾ ನಿಮ್ಮ ಮಕ್ಕಳ ಪರವಾಗಿ ನೀವೇ ಅದನ್ನು ಮಾಡಬಹುದು. ಮಾಡಿ ನನ್ನ ಮಗಳಿಗೆ ಬೇಗ ಮದುವೆ ಆಗಲಿ ಅಂತ ಭಕ್ತಿಯಿಂದ ಕೇಳ್ಕೊತು ಅಂತಂದರೆ ಮದುವೆ ಸೆಟ್ ಆಗುತ್ತೆ. ಸೆಟ್ ಆದಮೇಲೆ ಮತ್ತೆ ಅದೇ ಒಂದು ಮತ್ತೆ ಬಾಳೆಲೆ ತೆಗೆದುಕೊಂಡು ಅರಿಶಿಣದ ಕೊಂಬನ್ನು ಹಾಕಿ ಅವ್ರ ಕೈಲೇ ಇಡಿಸಿ. ನೋಡು, ನಾನು ಅವತ್ತು ಮಾಡಿದ್ದಕ್ಕೆ ನಿನಗೆ ಇವತ್ತು ಮದುವೆ ಆಯಿತು, ನೀನು ಮಾಡು ಬಾ ಅಂತ ಆಮೇಲೆ ಮಾಡಿಸಿ. ಇಲ್ಲ ಅವರೇ ಮಾಡ್ತು ಅಂದರೆ ಸಂತೋಷ, ಅವ್ರ ಕೈಲಿ ಮಾಡಿಸಿ. ಮತ್ತು ಅವ್ರು ಮಾಡಲಿಲ್ಲ ಅಂತಂದರೆ ನೀವು ಮಾಡಿ. ನಂತರ ಮದುವೆ ಎಲ್ಲ ಸೆಟ್ಟಾಗಿ ಮದುವೆ ಆದ ನಂತರ
ನಿಮ್ಮ ಮಗಳು ಮತ್ತು ಮಗ ಯಾರ್ದು ಅವ್ರನ್ನ ಕರ್ಕೊಂಡು ಬಂದು, ನಿಮ್ಮ ತಂಗಿ ಅಥವಾ ನಿಮ್ಮ ಅಕ್ಕ ಅವ್ರ ಕೆಲ ಕರ್ಕೊಂಡು ಬಂದು ಈ ತಂತ್ರವನ್ನು ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗುತ್ತೆ. ಆವಾಗ ಋಣಮೋಚನ ಆಗುತ್ತೆ. ಹಾಗಾಗಿ ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂತಹ ಒಂದು ಮದುವೆ ಬೇಗ ಆಗೋದಕ್ಕೆ, ಶೀಘ್ರ ವಿವಾಹಕ್ಕೆ ಆಗುವಂಥ ಒಂದು ತಂತ್ರ. ಇನ್ನು ಗುರುಗಳೇ, ಹಣಕಾಸಿನ ಸಮಸ್ಯೆಗೇನು ನೀವು ಅಷ್ಟಲಕ್ಷ್ಮಿ ಯಂತ್ರ ನೀವು ಕೊಡ್ತೀರ, ನಾನು ತಗೋದು ಅದು ಪರಿಹಾರ ಆಗಿಬಿಡುತ್ತೆ. ಆದರೆ ಜೀವನದ ಸಮಸ್ಯೆಗೆ ಏನು ಮಾಡೋದು ಗುರುಗಳೇ ಅಂತ ಕೇಳ್ತಾರೆ. ಜೀವನದ ಸಮಸ್ಯೆಗೆ ನಾನು ಅತ್ಯದ್ಭುತವಾದಂಥ ಒಂದು ಕ್ಲಾಸ್ ಮಾಡ್ತೀನಿ, ತುಂಬ ಶಿಬಿರ, ಅತ್ಯದ್ಭುತವಾದಂಥ ಒಂದು ಶಿಬಿರ, ಯಂತ್ರ ಮಂತ್ರ ಮತ್ತು ತಂತ್ರ ಶಿಬಿರ. ಇದನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಮಾಡ್ಬೋದು, ಧನವಶೀಕರಣ ಮಾಡ್ಬೋದು. ವಶೀಕರಣ ಅಂತಂದರೆ ಬರೀ ಕೆಟ್ಟದ ಹುಡುಗಿದಲ್ಲ ವಶೀಕರಣ. ಒಬ್ಬ ಹಾಡು ಹೇಳಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ, ಒಬ್ಬ ಆ್ಯಕ್ಟಿಂಗ್ ಮಾಡಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ, ಅದರ ತನ್ನ ಟ್ಯಾಲೆಂಟನ್ನು ತೋರಿಸಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ. ಹಾಗಾಗಿ ವಶೀಕರಣ ಅಂತಂದರೆ ಕೆಟ್ಟದ್ದು ಮಾತ್ರ ಅಲ್ಲ, ತನ್ನ ಒಂದು ಟ್ಯಾಲೆಂಟಿಂದ ಜನಗಳನ್ನು ವಶೀಕರಣ, ಆ ಟ್ಯಾಲೆಂಟಿಗೆ ಬರೋವಂಥ ಶಕ್ತಿ ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಯಂತ್ರ ಮಂತ್ರ ತಂತ್ರದ ಒಂದು ಶಿಬಿರದಲ್ಲಿ. ಅತ್ಯದ್ಭುತವಾದಂಥ ಒಂದು ಶಿಬಿರ ಗೊತ್ತಲ್ಲ. ನಾನು ಇದು ದೊಡ್ಡದಾಗಿ ಪಬ್ಲಿಸಿಟಿ ಮಾಡಿದ್ರೆ 100 ಜನ ಬರ್ತಾರೆ, ಬೇಡ ನಂಗೆ ಕಡಿಮೆ ಜನ ಬರಲಿ ಸಾಕು ಗೊತ್ತಲ್ಲ. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಗೊತ್ತಲ್ಲ. ಕೆಲವೊಂದರ ವಿದ್ಯೆಗಳು ಅದ್ಭುತವಾಗಿ, ಯಾಕಂದರೆ ಭಕ್ತಿಯಿಂದ ಬಂದು ಗುರುಗಳ ಮೇಲೆ ಒಂದು ಭಕ್ತಿ, ಗುರುಗಳ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇತ್ತು ಅಂತಂದ್ರೆ ಮಾತ್ರ ಕಲ್ತ್ಕೋಬೇಕು ಅನ್ನೋದು ನನ್ನ ಆಶಯ ಗೊತ್ತಲ್ಲ. ಏನೋ ಹೇಳ್ಕೊಟ್ಬಿಡ್ತಾರೆ ಏನೋ ಒಂದು, ಖಂಡಿತವಾಗ್ಲೂ ಕೂಡ ನೀವು ಬೇರೆಯವ್ರಿಗೆ ಹೇಳಿಬಿಡಿ, ನೀವು ಮಾತ್ರ ಕಲ್ತ್ಕೊಂಡೋಗಿ. ನಾನು ಹೇಳ್ತೀನಿ ಯಾಕೆ ಅಂತಂದರೆ ನೀವು ಚೆನ್ನಾಗಾಗಿ ಗೊತ್ತಲ್ಲ. ಬೇರೆಯವ್ರನ್ನ ಹೇಳ್ಕೊಟ್ಬಿಡ್ತು ಅಂತಂದರೆ ಈ ವಿದ್ಯೆನ ಅವ್ರು ಚೆನ್ನಾಗಿ, ನನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತಾರೆ. ಕರ್ಕೊಂಡು ಬನ್ನಿ, ಒಳ್ಳೆ ವ್ಯಕ್ತಿಗಳಿದ್ದರೆ ಖಂಡಿತ ಕರ್ಕೊಂಡು ಬನ್ನಿ, ನಿಮಗೆ ಬೇಕಾದವರು, ನಿಮ್ಗೆ ಸಪೋರ್ಟ್ ಮಾಡೋವಂಥವ್ರು ಗೊತ್ತಲ್ಲ. ಆದರೆ ನೀವು ಮಾತ್ರ ಬಂದು ಕಲ್ತ್ಕೊಂಡೋಗಿ ಚೆನ್ನಾಗಾಗಿ, ಯಾಕಂದರೆ ನೀವು ನಮ್ಮ ವಿದ್ಯಾರ್ಥಿಗಳು. ತುಂಬ ಖುಷಿ ಆಯಿತು ಗುರುಗಳೇ, ಎಷ್ಟು ಚೆನ್ನಾಗಿ ಕಮೆಂಟ್ಗಳಾಗ್ತಾರೆ ಅಂತ. ತನುಶ್ರೀ ಅಂತ ಅಂದ್ಬಿಟ್ಟು ಅದ್ಭುತವಾಗಿ ಕಮೆಂಟ್ ಆಗ್ತಾರೆ, ಗುರುಗಳೇ ನಂಗೆ ಚೆನ್ನಾಗಾಯಿತು, ನೀವು ಹೇಳೋ ತಂತ್ರ ಸೂಪರು ಅಂತ. ಮತ್ತು ರಮ್ಯಾ ಅಂತ ಅವರು ಕೂಡ ತುಂಬ ಚೆನ್ನಾಗಿ ಕಮೆಂಟನ್ನು ಯಾವಾಗಲೂ ಕೂಡ ಮಾಡ್ತಾಯಿರ್ತಾರೆ. ಗುರುಗಳೇ ನಂಗೆ ಅದಾಯಿತು, ಇದು ಒಳ್ಳೆಯದಾಯಿತು, ಇದಾಯಿತು, ನಂಗೆ ಸಕ್ಸಸ್ ಆಯಿತು, ಬೇರೆಯವ್ರುಗಳೇ ಅವ್ರಿಗೂ ಒಳ್ಳೆಯದಾಯಿತು, ಖುಷಿಯಾಗಿದೆ ಸಾಕು. ಆ ಒಂದು ತೃಪ್ತಿ ನನಗೆ ಸಿಗ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರದ ಶಿಬಿರವನ್ನು ಕಲ್ತ್ಕೊಳ್ಳಿ. ಜನವಶೀಕರಣ ಧನವಶೀಕರಣ ಆಗುತ್ತೆ. ಯಾವ್ಯಾವ ಸಮಸ್ಯೆಗೆ ನಿವಾರಣೆ ಆಗ್ತಾ ಬಂತು, ಗಂಡ ಹೆಂಡತಿ ಜಗಳ ನಿವಾರಣೆ ಆಗ್ತಾ ಬಂದ್ಬಿಡುತ್ತೆ, ಮತ್ತು ಕೋರ್ಟ್ ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ, ಮತ್ತು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ, ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊ ಅದು ಸರಿ ಹೋಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಮಾತಿನಲ್ಲಿ ಒಂದು ಹಿಡಿತ ಅನ್ನೋದು ಬರುತ್ತೆ, ಶಕ್ತಿ ಬರುತ್ತೆ, ನಿಮ್ಮ ಮಾತನ್ನು ಎಲ್ಲ ಕೇಳ್ತಾರೆ, ಜ್ಞಾನ ವೃದ್ಧಿ ಆಗುತ್ತೆ, ಬುದ್ಧಿ ಬರುತ್ತೆ, ಶಕ್ತಿ ಬರುತ್ತೆ, ಆರೋಗ್ಯ ಬರುತ್ತೆ. ಮುದ್ರೆಗಳನ್ನು ಹೇಳ್ಕೊಡ್ತೀನಿ, ಅತ್ಯದ್ಭುತವಾದಂಥ ಮುದ್ರೆಗಳು ಹೇಳ್ಕೊಡ್ತೀನಿ. ಆದರೆ ನೀವು ಸಿಂಪಲ್ಲಾಗಿ ಆ ಮುದ್ರೆ ಮಾಡ್ಕೊಂಡ್ರೆ ಸಾಕು, ಲೈಫ್ ಲಾಂಗ್ ನಿಮ್ಗೆ ಯಾವ ಕಾಯಿಲೆನೂ ಕೂಡ ಬರೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಮುದ್ರೆಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ತುಂಬ ಸರಳವಾಗಿದೆ, ತುಂಬ ಎಫೆಕ್ಟಿವ್ ಆಗಿದೆ. ಜೀವನದಲ್ಲಿ ಆ ಕೆಲವೇ ಮುದ್ರೆಗಳನ್ನು ಮಾಡಿದ್ರೆ ಸಾಕು, ಲೈಫ್ ಲಾಂಗ್ ನಿಮ್ಗೆ ಯಾವ ಇರೋ ಕಾಯಿಲೆನೂ ಹೊರಟೋಗ್ಬಿಡುತ್ತೆ, ಬೇರೆ ಯಾವ ಕಾಯಿಲೆನೂ ಕೂಡ ಬರೋದಿಲ್ಲ. ಅಂಥ ಒಂದು ಪವರ್ಫುಲ್ ಆಗಿರುವಂಥ ಮುದ್ರೆ, ಸೀಕ್ರೆಟ್ ಆಗಿರುವಂಥ ಮುದ್ರೆ, ಅತ್ಯದ್ಭುತವಾದಂಥ ಮುದ್ರೆನ ಹೇಳ್ಕೊಡ್ತೀನಿ. ಮತ್ತು ಕಿವಿಯಲ್ಲಿ ಬೀಜಾಕ್ಷರಿ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಬೀಜಾಕ್ಷರಿ ಮಂತ್ರ ಇಟ್ಕ ಪ್ರಪಂಚವನ್ನು ಆಳ್ಬೋದು ನೀವು ಅದಲ್ಲ, ಅದನ್ನು ನೀವು ಮಾಡ್ಕೊಳ್ಳಿ. ಅಂತೆಲ್ಲ ಕೂಡಲೇ ನೀವೆಲ್ಲ ಆಳಿಲ್ಲೋ ಪ್ರಪಂಚನ ಅಂತ ಕೇಳುವಾಗೆಲ್ಲ ಒಂದು ಬುದ್ಧಿವಂತರು ನೋಡಿ. ನಾನು ಹೇಳೋಂಥದ್ದು ನಾವು ಆಧ್ಯಾತ್ಮದಲ್ಲಿರೋಂಥವ್ರು, ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊತೀನಿ. ತುಂಬ ಅತಿ ಆಸೆ ಇತ್ತು ಒಂದು ಎಲ್ಲ ಗುಡ್ಡೆ ಹಾಕೊಂಡು ಏನು ಮಾಡೋಣ, 1000 ಕೋಟಿ 2000 ಕೋಟಿ ತೊಗೊಂಡು ಏನು ಮಾಡೋಣ ಅಲ್ವಾ. ಆವಾಗಲೂ ಇಷ್ಟೇ ತಿನ್ನೋದಿಷ್ಟ ಅನ್ನ ಮಲ್ಕೊಳ್ಳೋದು ಒಂದು ಮೂಲೆಯಲ್ಲಿ. ಆವಾಗಲೂ ಏನು 2000 ಕೋಟಿ ದುಡ್ಡು ಅಂತಂದರೆ ಏನು ವಿಶೇಷವಾದಂಥ ಒಂದು ಸ್ವರ್ಗ ಏನು ಸಿಕ್ಬಿಡಲ್ಲ. ಅವನು ಮನುಷ್ಯ, ನೀವು ಕೋಟಿ ಕಾರ್ ತೊಗೊಳ್ಳಿ, 10 ಕೋಟಿ ಕಾರ್ ತೊಗೊಳ್ಳಿ, ಅದು ರೋಡ್ ಮೇಲೆ ಹೋಗೋದು ಅಲ್ಲ. 2 ಲಕ್ಷದ ಕಾರ್, ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳಿ, ಅದು ರೋಡ್ ಮೇಲೆ ಹೋಗೋದು. ಸ್ಪೆಷಲ್ ಏನಿಲ್ಲ, ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಅಷ್ಟೇ. ಇದು ಅದು ಬಿಟ್ಟರೆ ಸೊ ಆಧ್ಯಾತ್ಮದಲ್ಲಿ ನನ್ನ ವಿದ್ಯಾರ್ಥಿಗಳು ನೀವು ಮುಂದೆ ಬರಬೇಕು ಗೊತ್ತಲ್ಲ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ದೇಹವನ್ನೇ ನಾನು ಯಂತ್ರ ಮಾಡ್ತೀನಿ, ನಿಮ್ಮ ಮಾತನ್ನೇ ಮಂತ್ರ ಮಾಡ್ತೀನಿ, ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರವನ್ನು ಆಗಬೇಕು, ಆ ರೀತಿ ಮಾಡಿಕೊಡ್ತೀನಿ. ತುಂಬ ಸರಳ, ಅತಿ ಸರಳವಾಗಿರುವಂಥದ್ದು ನಾನು ಹೇಳ್ಕೊಡ್ತೀನಿ. ನೀವು ಮಾಡಿ. ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿದ್ದೆ ಅಂತ ಯಾವುದೇ ರೀತಿಯಂಥ ದೃಷ್ಟಿದೋಷಗಳಿತ್ತು ಅಂತಂದರೆ, ಯಾವುದೇ ಶತ್ರುವಾದಗಳಿದ್ರೂ ಕೂಡ ನಾನು ಹೇಳ್ಕೊಡೋ ಯಂತ್ರ ಮಂತ್ರ ತಂತ್ರದಿಂದನೇ ಅವನ ಸಂಪೂರ್ಣವಾಗಿ ಭಸ್ಮ ಮಾಡಿಬಿಡ್ಬೋದು, ನಾನು ದೂರ ಕಳಿಸ್ಬಿಡ್ಬೋದು, ಅವ್ರು ಇಲ್ಲೇ ಆದಂಗೆ ಮಾಡಿಬಿಡ್ಬೋದು.
ಅಲ್ಲ ಆ ಥರ ಮಾಡ್ಕೊಳ್ಳೋದು ನೀವು ಮಾಡ್ಕೊಳ್ಳಿ. ಆ ಒಂದು ವಿದ್ಯೆಯನ್ನು ಕಲ್ತ್ಕೊಳ್ಳಿ. ಶಿಬಿರವನ್ನು ಮಾಡ್ತಾಯಿದ್ದೀನಿ, ಮಿಸ್ ಮಾಡದೆ ಮಾಡಿ ಅಲ್ಲ. ಇದು ವಿಶೇಷವಾದಂಥ ಒಂದು ನಮ್ಮ ಒಂದು ಶಿಬಿರದ ಒಂದು ವಿಚಾರ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ